ಈ ಬಿಸ್ನೆಸ್ ಎಸ್ಪೆಷಲಿ ಫುಡ್ ಪ್ರಾಡಕ್ಟ್ಸ್ ಬಂದಾಗ MRP ಯಾವ ಥರ ಫಿಕ್ಸ್ ಮಾಡಬೇಕಂದ್ರೆ 50% ಆಫ್ ಯುವರ್ MRP ಶುಡ್ ಗೋ ಟು ಯುವರ್ ಚಾನಲ್ ಪಾರ್ಟ್ನರ್ಸು. ಇಲ್ಲ ಅಲ್ಲ, ನೀವು ಆ ಥರ ಪ್ಲ್ಯಾನ್ ಮಾಡಿ ಕಾಸ್ಟಿಂಗ್ ಆ ಥರ ಇಟ್ಕೋಬೇಕು. ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ಥರ ಮಾಡಬೇಕು. ಅಂದರೆ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು, ಫ್ರಂಟ್ ಕ್ಯಾಲ್ಕುಲೇಷನ್ ಮಾಡಬೇಕು, ರಿವರ್ಸ್ ಕ್ಯಾಲ್ಕುಲೇಷನ್. ಸೊ ಅವಾಗ ನಿಮ್ಗೇನಾಗುತ್ತೆ ಅಂದರೆ, ಈಗ ನನ್ನ ಪ್ರಾಫಿಟ್ ನಾನು ಹೋಲ್ಸೇಲರ್ ಕೊಡ್ತೀನಲ್ಲ, ನನ್ನ ಪ್ರಾಫಿಟ್ 10% ಅಷ್ಟೇ ಇಟ್ಕೊಳೋದು. ಐ ಕೀಪ್ ಓನ್ಲಿ 10%. ಐ ಗಿವ್ 50% ಆಫ್ ಮೈ ಅದರಲ್ಲಿ ಮಾರ್ಜಿನ್ಸ್ ಏನಿದೆ 50% ನಾನು ಚಾನಲ್ ಪಾರ್ಟ್ನರ್ಸ್ ಕೊಡ್ತೀನಿ. ಚಾನಲ್ ಪಾರ್ಟ್ನರ್ಸ್ ಅಂದರೆ ಡಿಸ್ಟ್ರಿಬ್ಯೂಟರ್ಗೆ ಹೋಗುತ್ತೆ, ದೆನ್ ಇಟ್ ಗೋಸ್ ಟು ರಿಟೈಲರು. ಸೊ ಈ ಥರ ಕೊಡ್ತೀವಿ. ನಾವು ಯಾವತ್ತು ಬೇರೆಯವ್ರಿಗೆ ಜಾಸ್ತಿ ಕೊಡ್ತೀವಿ ಅವಾಗ ಪಿಲ್ಲರ್ಸ್ ಜಾಸ್ತಿ ಆಗುತ್ತೆ. ಸೊ ನಾವು ಈಗ ನಾನು ಲಾಸ್ಟ್ 3 ಇಯರ್ಸಿಂದ ಮಾಡ್ತಿರೋದೇನೆಂದರೆ ಐ ಆಮ್ ಮೇಕಿಂಗ್ ಮೈ ಪಿಲ್ಲರ್ ಸ್ಟ್ರಾಂಗ್. ಸೊ ನಿಮ್ಗೆ ಎಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಎಷ್ಟು ಜನ ರಿಟೈಲರ್ಸ್ನ ಅವ್ರನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತೀರಿ, ಅಷ್ಟು ನಿಮ್ಮದು ವಾಲ್ಯೂಮ್ ಬೆಳೆಯುತ್ತೆ. ನಾನು ಈ 120 ರೂಪೀಸಲ್ಲಿ ನಾನೇ ಎಲ್ಲ ತೊಗೊಂಡ್ಬಿಟ್ಟು ಅವ್ರಿಗೆ ಸ್ವಲ್ಪ ಕೊಟ್ಟೆ ಅಂದರೆ ಸೇಲ್ ಮಾಡಲ್ಲ. ಆಮೇಲೆ ಯು ಕೆನಾಟ್ ಅಂದರೆ ವಾಲ್ಯೂಮ್ ಆಗಲ್ಲ. ದೇ ಮೇ ಬಿ ಸೆಲ್, ಬಟ್ ನಿಮಗೆ ಎಷ್ಟು ಒಂದು ವರ್ಷಕ್ಕೊಂದು ಪರ್ ಮಂತ್ 1 ಲಕ್ಷ 2 ಲಕ್ಷ 3 ಲಕ್ಷ ಆದರೆ ವಾಟ್ ಈಸ್ ದ ಪಾಯಿಂಟ್? ಸೊ ನಿಮ್ಗೆ ವಾಲ್ಯೂಮಲ್ಲಿ ಹೋಯ್ತಂದರೆ ಸೊ ನಿಮ್ಮ ಪ್ರಾಡಕ್ಟ್ ಏರಿಯಾ ಕವರೇಜ್ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಅಲ್ಲೇ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಈಗ ನಾನು ಒಂದು 1000 ಬಾಟ್ಲ್ಸ್ ಮಾಡಿಬಿಟ್ಟು ಒಂದು 1 ಲಕ್ಷ ರೂಪಾಯಿ ಅರ್ನ್ ಮಾಡೋದಕ್ಕೂ 10,000 ಬಾಟ್ಲ್ಸ್ ಮಾಡಿಬಿಟ್ಟು 1 ಲಕ್ಷ ರೂಪಾಯಿ ಅರ್ನ್ ಮಾಡ್ತೀನಿ ಅಂದ್ಕೊಳ್ಳಿ. ನಿಮ್ಗೆ ಅಲ್ಲೇನಾಗುತ್ತೆ, ಕಸ್ಟಮರ್ ಬೇಸ್ ಜಾಸ್ತಿ ಆಯಿತು. ಅಂದರೆ ಯುವರ್ ಪ್ರಾಡಕ್ಟ್ ರೀಚ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಸು. ಸೊ ನೀವು ನೆಟ್ವರ್ಕ್ ಡೆವಲಪ್ ಮಾಡ್ಕೊಂಡ್ರಿ ಅಂದರೆ ನೀವು ಒಂದು ಪ್ರಾಡಕ್ಟಿಂದ 1,000 ಪ್ರಾಡಕ್ಟನ್ನು ನೀವು ಈಸಿಯಾಗಿ ಅಲ್ಲೇ ಎಸಿಬೋದು. ಪ್ರಾಡಕ್ಟ್ ನಿಮ್ಮದು ನೆಟ್ವರ್ಕ್ ಯಾವಾಗ ನೀವು ಜಾಸ್ತಿ ಮಾಡ್ಕೊತೀರಾ, ಯು ಕ್ಯಾನ್ ಪುಟ್ ಎನ್ ನಂಬರ್ ಆಫ್ ಪ್ರಾಡಕ್ಟ್ ಇನ್ ಟು ಇಟ್. ಆಮೇಲೆ ನೀವು ಮಾರ್ಕೆಟಿಂಗ್ಗೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಮಾರ್ಕೆಟ್ ಆಲ್ರೆಡಿ ಬಿಲ್ಡ್ ಆಗ್ತಿರುತ್ತೆ ನಿಮಗೆ. ನೀವು ಜಸ್ಟ್ ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಜಸ್ಟ್ ಇನ್ಕ್ರೀಸ್ ನಂಬರ್ ಆಫ್ ಪ್ರಾಡಕ್ಟ್ಸು. ಸೊ ಸೇಲ್ ಆಟೋಮೆಟಿಕ್ಕಾಗಿ ಸೇಲ್ ನೋಡ್ಕೊತಾ ಇರ್ತಾರೆ. ಬಾಸ್ ವಾಲಾ, ಬಿ ದ ಬಾಸ್.